ಹಾಯ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಮಂಗಳವಾರದ ರಾತ್ರಿಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಅವನು ತುಂಬಾ ಅವ್ನ ಬರ್ಡೇಯಲ್ಲಿ ತಂದಿದ್ವಲ್ವ, ಆ ಕ್ಯಾಪ್ನ ತಗೊಂಡು ಆಟ ಆಡ್ತಾಯಿದ್ದ. ಅವನು ರಾಜ ಅಂತೆ ಹೇಳ್ಕೊಂಡು ಓಡಾಡ್ತಿದ್ದ. ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತಲ್ವ. ಹಾಗಾಗಿ ಆವಾಗಲಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನೋಡಿ. ಅವನು ತುಂಬಾ ಮಾತಾಡ್ತಾಯಿದ್ದ, ತುಂಬಾ ಮಾತು ಕೂಡ ಕಲ್ತ್ಬಿಟ್ಟಿದ್ದಾನೆ ನೋಡಿ. ಒಂಥರ ಕೇಳೋಕ್ಕೆ ಖುಷಿಯಾಗಿರುತ್ತಲ್ವ. ಇನ್ನು ಬೆಳಗ್ಗೆ ಮಾರ್ನಿಂಗ್ ಬುಧವಾರ ದಿನ ಅಮಾವಾಸ್ಯೆ ಇರೋದ್ರಿಂದ ಬೇಗನೆ ಎದ್ದು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ. ಬೇಗನೆ ಎದ್ದು ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದ್ದೆ, ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಸನಿಗೂ ಕೂಡ ಸ್ನಾನ ಮಾಡಿಸಿ ಪೂಜೆ ಬೇಗ ಬೇಗ ಆದರೆ ಮನೇಲಿ ಕೆಲಸ ಬೇಗ ಬೇಗ ಆಗುತ್ತಲ್ವ ಅನ್ನೋ ರೀಸನ್ಗೆ ನಾನು ಪೂಜೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಹಾಗೆ ಹೇಳ್ಬೇಕಂದ್ರೆ ಈ ಅಮಾವಾಸ್ಯೆ ದಿನ ಯಾವುದೇ ರೀತಿ ದೇವರಿಗೆ ಪೂಜೆ ಮಾಡಲ್ವಂತೆ. ಹಾಗಾಗಿ ನಾನು ಕೂಡ ನೈವೇದ್ಯ ಅದೇನು ಇಡ್ತಿರ್ಲಿಲ್ಲ ನೋಡಿಲೆ. ಮತ್ತೇನಷ್ಟೇ ಜೇಜಚ್ಚಿ ಅದಚ್ಚಿ ನೀರು ಇದಚ್ಚ ನಾನು ಜೇಜ ಇದಾಗಿತ್ತು ನೋಡಿ ಸನ್ನಿ ಕ್ಯೂಟ್ ರಿಯಾಕ್ಷನ್. ಅವ್ನು ಸ್ನಾನ ಮಾಡಿದ ಕೂಡಲೇ ಅವನಿಗೆ ಡೈಲಿ ಈ ಥರ ರೆಡಿ ಮಾಡಬೇಕು. ದೇವ್ರ ಮುಂದೆ ಹೋಗಿ ವಿಭೂತಿ ಎಲ್ಲ ಹಚ್ಚಿ ಅವನ ಮೇನ್ ಗಂಧ ಹಚ್ಕೊತಾನೆ. ಗಂಧನ ಹಣೆಗಷ್ಟೇ ಹಚ್ಬಾರ್ದು, ಕಿವಿಗೆ ಹಚ್ಬೇಕು, ಕೈಗೆಲ್ಲ ಹಚ್ಕೋಬೇಕು. ಸೇಮ್ ರಾಘವೇಂದ್ರ ಸ್ವಾಮಿ ರೆಡಿ ಆದಂಗೆ ರೆಡಿ ಆಗ್ತಾನೆ. ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಪೂಜೆನೂ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ಹೊಸ್ಲಿಗೆಲ್ಲ ಪೂಜೆ ಮಾಡಿ ಬೇಗನೆ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು. ಹೊರಗಡೆ ಹೋಗಿ ಬರೋಣ ಅಂತ ಬೇಗನೆ ಎಲ್ಲ ಪೂಜೆ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಕೆಲಸ ಇದ್ವು. ನಾನು ನಾಳೆ ಎಲ್ಲ ಊರಿಗೆ ಹೋಗಬೇಕಾಗಿತ್ತು. ಹಂಗಾಗಿ ಇವತ್ತಿನ ದಿನವೇ ಸ್ವಲ್ಪ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತ ಸ್ವಲ್ಪ ಹೊರಗಡೆ ಕೆಲಸ ಇತ್ತಲ್ವ, ಹಾಗಾಗಿ ಹೋಗಿ ಬರೋಣ ಅಂತ ಬೇಗನೆ ಕೆಲಸ ಮಾಡ್ಕೊತಿದ್ದೀನಿ ನೋಡಿ. ಯಾರೆಲ್ಲ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗೇ ಎದ್ಬಿಟ್ಟು ಪೂಜೆ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ವ, ಹಾಗಾಗಿ ನಾನು ಅಡುಗೆ ಮನೆ ಕಡೆ ಬಂದಿರಲಿಲ್ಲ. ಈಗ ಅಡುಗೆ ಮನೆ ಎಲ್ಲ ನೀಟ್ ಮಾಡ್ಕೊತಿದ್ದೀನಿ ನೋಡಿ. ಅಡುಗೆ ಮನೆ ಎಲ್ಲ ನೀಟ್ ಮಾಡಿಕೊಂಡು ನಾನು ಟಿಫಿನ್ ಮಾಡಿಕೊಂಡೆ. ಅದನ್ನೇನು ಶೂಟ್ ಮಾಡ್ಕೋಕೆ ಹೋಗಲಿಲ್ಲ, ಯಾಕಂದರೆ ನಾರ್ಮಲಾಗಿ ಅವಲಕ್ಕಿ ಮಾಡ್ಕೊಂಡಿದ್ನಲ್ವ, ಹಾಗಾಗಿ ಏನು ಶೂಟ್ ಮಾಡ್ಕೊಂಡಿರಲಿಲ್ಲ. ಹಾಗೆ ನಾನು ಹೊರಗಡೆ ಹೋಗ್ಬೇಕಂತ ಹೇಳಿದ್ನಲ್ವ, ಸನಿನ ಕರ್ಕೊಂಡು ಎಲ್ಲ ರೆಡಿಯಾಗಿ ಹೊರಗಡೆ ಹೊರಟ್ವಿ ನೋಡಿ. ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಾಗಿ ಹೊರಗಡೆ ನಾವು ನಮ್ಮ ಸನಿಗೆ ಈ ಥರ ಶಾಪಿಂಗ್ ಹೋಗೋದು, ಹೊರಗಡೆ ಹೋಗೋದು ಎಷ್ಟು ಇಷ್ಟ ಆಗುತ್ತಂದರೆ, ಅವನಿಗೆ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ನಡಿ ಅಂದರೆ ಫುಲ್ ಖುಷಿಯಾಗಿ ಹ್ಯಾಪಿಯಾಗಿ ಫುಲ್ ಎಗ್ರಾಡ್ಕೊತ ಹೋಗ್ತಾನೆ ನೋಡಿ. ಅದರಲ್ಲಂತೂ ಬೈಕಲ್ಲಿ ಹೋಗೋದಂದ್ರೆ ತುಂಬಾ ಖುಷಿ ಅವನಿಗೆ. ನಾನು ಮತ್ತು ಅವ್ರ ಪಪ್ಪ ಇಬ್ಬರೂ ಕೂಡ ಹೋಗ್ಬೇಕು ಅವನ ಜೊತೆಗೆ. ಒಬ್ಬರು ಹೋದ್ರೂ ಅವನಿಗೆ ಇಷ್ಟ ಆಗಲ್ಲ. ಹಾಗೆ ಹೋಗಿ ನೋಡಿ ಪಾನಿಪುರಿ ತಿಂದ್ಕೊಂಡು ಅವನಿಗೂ ಒಂದು ಸ್ವಲ್ಪ ಜ್ಯೂಸ್ ಕುಡಿಸ್ಕೊಂಡು ಸ್ವಲ್ಪ ಸೀರೆ ಶಾಪಿಂಗ್ ಇತ್ತು, ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ವಿಡಿಯೋ ಮಾಡ್ಕೋದಾಗಲಿಲ್ಲ ನನಗೆ. ಹಾಗೆ ಐಬ್ರೋ ಮಾಡಿಸ್ಕೊಳ್ಳೋದಿತ್ತಲ್ವ, ಪಾರ್ಲರ್ಗೆ ಹೋಗಿದ್ವಿ.
ಅಲ್ಲಿ ಐಬ್ರೋ ಮಾಡಿಸ್ಕೊಂಡು ಅಲ್ಲಿ ನಮ್ಮ ಸನ್ನಿ ಫ್ಯಾನ್ ಸಿಕ್ಬಿಟ್ರು ಅಂತಲೇ ಹೇಳ್ಬೋದು. ಅವ್ರು ನನಗೆ ಐಬ್ರೋ ಮಾಡೋಕ್ಕಿಂತ ಹೆಚ್ಚಾಗಿ ಸನ್ನಿ ಜೊತೆನೇ ತುಂಬ ಆಟ ಆಡಿದರು ನೋಡಿ. ಏನಿಲ್ಲ ಅಂದರೂ ಒಂದು 15 ಮಿನಿಟ್ಸ್ ಅವನ್ನ ಬಿಟ್ಟೇ ಇಲ್ಲ ಅವರು. ಎಷ್ಟಿಷ್ಟ ಆಗ್ಬಿಟ್ಟಿತ್ತಂದರೆ ಅವನಿಗೆ ಕ್ಯೂಟ್ ಪಾಪು ಅಂತ. ಅವ್ರಿಗೆ ನಮ್ಮ ಭಾಷೆ ಬರ್ದಿಲ್ಲ ಅಂದರೂ ಪರವಾಗಿಲ್ಲ, ಅವನ್ನ ಎಷ್ಟು ಚೆನ್ನಾಗಿ ಮುದ್ದಾಡಿದ್ರು. ಒಂಥರ ನೋಡೋಕ್ಕೆ ಖುಷಿ ಅಲ್ವಾ. ನನಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ನು ರಾತ್ರಿ ಎಲ್ಲ ರಿಟರ್ನ್ ಹೋಗಿ ಶಾಪಿಂಗ್ ಹೋಗಿ ಬಂದ್ವಿ. ಅವನು ಈ ಥರ ಆಟ ಆಡ್ತಿದ್ದ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.